ಲಂಚ ಸ್ವೀಕರಿಸುವ ವೇಳೆ ದ್ವಿತೀಯ ದರ್ಜೆ ಸಹಾಯಕ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಕೋಲಾರದ ಕೆಜಿಎಫ್ ತಾಲೂಕು ಕಚೇರಿಯ ಭೂಮಿ ವಿಭಾಗದ ಕ್ಲರ್ಕ್ ಸಿದ್ನಾನ್ ಫಿಲಿಪ್ 10,000 ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪಹಣಿಯಲ್ಲಿ ಕೋರ್ಟ್ ತಡೆಯಾಜ್ಞೆ ಆದೇಶ ನಮೂದು ಮಾಡಲು ದೊಡ್ಡಗಾಂಡ್ಲಹಳ್ಳಿ ಗ್ರಾಮದ ತ್ಯಾಗರಾಜ್ ಎಂಬುವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಚನ್ನಗಿರಿ ತಾಲೂಕಿನ ನಲ್ಲೂರು ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕಾಲುವೆಗೆ ಉರುಳಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಚಾಲಕ ಸಿದ್ದಿಕ್ ಈಸಿ ಕಾಲುವೆಯಿಂದ ಹೊರಬಂದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಜೆಸಿಬಿ ಸಹಾಯದಿಂದ ಕಾರ್ ಮೇಲೆತ್ತಿದ್ದಾರೆ. ಬಸವಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೀಡಿರುವುದನ್ನು ವಾಪಸ್ ಪಡೆಯುವಂತೆ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲೀಕರ ಸಂಘಗಳ ಒಕ್ಕೂಟ ಮತ್ತು ಸಮಾನ ಮನಸ್ಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಪ್ರೊಟೆಸ್ಟ್ ಮಾಡಿದ್ರು. ನಗರದ ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ಟವರ್ಗೆ ಮೆರವಣಿಗೆ ನಡೆಸಿ ಮನವಿ ಮಾಡಿದ್ರು. ಮೊಹಮ್ಮದ್ ಅನ್ಸರ್ ಅವರೇ, ಅರುಣ್ ಕುಮಾರ್ ಅವರೇ, ಅನೇಕ ಸಂಘಟನೆಗಳ ಮುಖಂಡರೇ ಇಲ್ಲಿ ಮಂಗಳೂರಿನ ಎಲ್ಲ ಆಟೋ ರಿಕ್ಷಾವನ್ನು ಮಾಡಿದ್ದಾರೆ, ಆದೇಶವನ್ನು ಹೊರಡಿಸ್ತಾರೆ. ಅದೇ ರೀತಿ ಅವರು ವಾಪಸ್ ಪಡೆಯಬೇಕು. ವಾಪಸ್ ಪಡೆಯದಿದ್ದಲ್ಲಿ ನಾವು ಇವತ್ತಿನ ಹೋರಾಟ ಎಚ್ಚರಿಕೆಯ ಕರೆಗಂಟೆ. ಜಿಲ್ಲಾಡಳಿತಕ್ಕಾಗಲಿ ಇದು ಎಚ್ಚರಿಕೆ. ಧಾರವಾಡದಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಪ್ರತಿಭಟನೆ ನಡೆಸಿದೆ. ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಮಹಿಳೆಯರ ಮೇಲೆ ಹೆಚ್ಚಾಗುತ್ತಿರುವ ದೌರ್ಜನ್ಯಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮಹಿಳಾ ದೌರ್ಜನ್ಯಗಳ ತಡೆಗೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಲು ಆಗ್ರಹಿಸಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಗಟ್ಟೆ. ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಅಪರಾಧಗಳನ್ನು ತಡೆಗಟ್ಟೆ. ಅಶ್ಲೀಲ ಸಿನಿಮಾ ಸಾಹಿತ್ಯವನ್ನು ಬೆಂಕಿಗೆ ಹಾಕಿ. ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಟಿ ಬಚಾವ್ ಬೇಟಿ ಪಢಾವ್ ಇದೆ. ಗೊಂದಲ ಪ್ರತಿಭಟನೆಗಳ ಮಧ್ಯೆ ಕೆಎಸ್ ಪ್ರಿಲಿಮ್ಸ್ ಪರೀಕ್ಷೆ ನಡೆಯಿತು. ಆದರೆ ಬಳ್ಳಾರಿ ಬಾಗಲಕೋಟೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಪತ್ರಿಕೆ 1 ಪರೀಕ್ಷೆಯು ಬೆಳಗ್ಗೆ 10 ರಿಂದ 12 ಗಂಟೆವರೆಗೆ ನಡೆದಿತ್ತು. ಮೊದಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂದು ಅಭ್ಯರ್ಥಿಗಳು ಆರೋಪ ಮಾಡಿದರು. ಇದರ ಮಧ್ಯೆ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲು ಲೋಪದೋಷಗಳನ್ನು ಪತ್ತೆ ಹಚ್ಚಿರುವ ಅಭ್ಯರ್ಥಿಗಳು ಕೆಪಿಎಸ್ಸಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಕಿಪಾಕ್ಸ್ ಶಂಕಿತರ ಚಿಕಿತ್ಸೆಗೆ ಇಂದಿರಾನಗರದ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಯಲ್ಲಿ ಸಿದ್ಧತೆ ನಡೆಸಲಾಗುತ್ತಿದೆ. ಮಹಿಳಾ ಹಾಗೂ ಪುರುಷರಿಗೆ ಪ್ರತ್ಯೇಕ 20 ಬೆಡ್ ಮೀಸಲಿರಿಸಲಾಗಿದೆ. ಆರೋಗ್ಯ ಇಲಾಖೆ ಶಂಕಿತ ಮಾದರಿಗಳನ್ನು ಬಿಎಂಸಿ ಲ್ಯಾಬ್ಗೆ ಕಳಿಸಲು ಮುಂದಾಗಿದೆ. ಹಾಗೆ ಸೋಂಕಿತರನ್ನು 21 ದಿನಗಳ ಕ್ವಾರಂಟೈನ್ ಮಾಡಲು ಮುಂದಾಗಿದ್ದಾರೆ. ಕಲ್ಲು ತುಂಬಿದ ಲಾರಿ ಪಲ್ಟಿಯಾಗಿ ವೀರಣ್ಣ ಎಂಬ ವ್ಯಕ್ತಿ ಮೃತಪಟ್ಟಿದ್ದ. ಮೃತ ವ್ಯಕ್ತಿಗೆ ಪರಿಹಾರ ನೀಡದ ಕಾರಣ ಕಲ್ಲು ಗಣಿ ಮಾಲೀಕರು ಕಾರ್ಮಿಕ ಇಲಾಖೆ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕಳೆದ 4 ದಿನದ ಹಿಂದೆ ಕಲಬುರಗಿಯ ಮಿರಿಯಾಣ ಗ್ರಾಮದಿಂದ ತೆಲಂಗಾಣಕ್ಕೆ ಹೋಗ್ತಿದ್ದ ಲಾರಿ ಪಲ್ಟಿಯಾಗಿತ್ತು. ದುರ್ಘಟನೆಯಲ್ಲಿ ಹಲವು ಕಾರ್ಮಿಕರು ಗಾಯಗೊಂಡಿದ್ದರು. ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಎಂದು ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ಕಾರ್ಮಿಕರಿಂದ ಲಾಭಿ ಪಡ್ತಕ್ಕಂಥವರು ಗಣಿ ಕಾರ್ಮಿಕ ಮಾಲೀಕರೇನಿದ್ದಾರೆ ಯಾವುದೇ ಕಾರಣಕ್ಕೂ
ನೀವು ಶ್ರಮ ಪಟ್ಟಿರ್ತಕ್ಕಂಥ ನಿಮ್ಮ ಶ್ರಮದ ಬೆವರಣಿ ಮೂಲಕ ಅವ್ರು AC ಕಾರ್ಮಿಕರು, ಲಾರಿ ಲೋಡಿಂಗ್ ಮಾಡ್ತಕ್ಕಂಥ ಕಾರ್ಮಿಕರು, ಅನ್ಲೋಡಿಂಗ್ ಮಾಡ್ತಕ್ಕಂಥ ಕಾರ್ಮಿಕರು, ಅದು ಇವತ್ತು ಪರ್ಸಿ ಲೋಡಿಂಗ್ ಮಾಡ್ತಕ್ಕಂಥ ಕಾರ್ಮಿಕರು. ಹಾಗಾಗಿರೋದ್ರಿಂದ ಇವತ್ತು ಈ ಭಾಗದ 4 ಹಳ್ಳಿಯ ಜನ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಯಾದಗಿರಿ ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿದೆ. ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದೆಹಲಿಯ ಜೋಶಿ ನಿವಾಸದಲ್ಲಿ ಚನ್ನಪಟ್ಟಣ ಅಖಾಡ ಗೆಲ್ಲಲು ದೋಸ್ತಿ ನಾಯಕರು ಸಭೆ ಮಾಡಿದರು. ಇದೇ ವೇಳೆ ಒಮ್ಮತದ ನಿರ್ಧಾರವನ್ನ ಕುಮಾರಸ್ವಾಮಿ ಪ್ರಸ್ತಾಪಿಸಿದ್ದಾರೆ. ಚುನಾವಣೆಗೂ ಮೊದಲೇ ಗೊಂದಲ ಸೃಷ್ಟಿ ಬೇಡ, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದೇವೆ ಎಂದರು. HDK ಅಭಿಪ್ರಾಯಕ್ಕೆ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ತಲೆಮರೆಸಿಕೊಂಡಿದ್ದ ವಕೀಲ ಜಗದೀಶ್ ತನ್ನ ಗೋವಾದಲ್ಲಿ ಕೊಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. 2022ರಲ್ಲಿ ಜಗದೀಶ್ ವಿರುದ್ಧ ಜಾತಿ ನಿಂದನೆ ಕೇಸಿದ್ದು ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದರು. ಕೋರ್ಟ್ ಜಗದೀಶ್ ವಿರುದ್ಧ ವಾರೆಂಟ್ ಸಹ ಹೊರಡಿಸಿತ್ತು. ಆದರೂ ತಲೆಮರೆಸಿಕೊಂಡಿದ್ದ ವಕೀಲ ಜಗದೀಶ್ ತನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದ ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿರುವ ಆರೋಪ ಕೇಳಿ ಬಂದಿದೆ. ಮಾಲೂರು ತಾಲೂಕಿನ ರಾಜೀವ್ ನಗರದ ಆನಂ ಬಾನು ಮೃತಪಟ್ಟಿದ್ದಾಳೆ. ಮಗುವಿಗೆ ಜ್ವರ ಎಂದು ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ದರು. ಮಗುವಿಗೆ ಗ್ಲೂಕೋಸ್ ನೀಡಿದ ಬಳಿಕ ಪಿಟ್ಸ್ ಕಾಣಿಸಿಕೊಂಡಿದ್ದು ಮಗು ಮೂರ್ಛೆ ಹೋಗಿದೆ. ಪೋಷಕರು ಎಷ್ಟೇ ಮನವಿ ಮಾಡಿದ್ರೂ ವೈದ್ಯರು ಚಿಕಿತ್ಸೆ ನೀಡಲು ಬರಲಿಲ್ಲ. ಬಳಿಕ ವೈದ್ಯ ರಮೇಶ್ ಮಗುವಿನ ಪರಿಸ್ಥಿತಿ ನೋಡಿ ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಅಂದರು. ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ. ವೈದ್ಯರ ಬದಲು ನರ್ಸ್ಗಳಿಂದ ಚಿಕಿತ್ಸೆ ಕೊಡಿಸಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಕೊಡಗಿನ ಅಮ್ಮತ್ತಿ ಬಳಿ ಕೆರೆಯ ಕೆಸರಿನಲ್ಲಿ ಸಿಲುಕಿ ಕಾಡಾನೆ ಮೃತಪಟ್ಟಿದೆ. ಕನ್ನಡ ಮಠಕ್ಕೆ ಸೇರಿದ 10 ವರ್ಷದ ಆನೆ ಮೃತಪಟ್ಟಿದೆ. ಅರಣ್ಯ ಇಲಾಖೆ JCB ಮೂಲಕ ಮೃತ ಆನೆಯನ್ನ ಮೇಲೆತ್ತಿ ಅಂತ್ಯಕ್ರಿಯೆ ನಡೆಸಿದ್ದಾರೆ. ಯಾದಗಿರಿಯ ಸುರಪುರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸುಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ಹಾಲೋಕಳಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆದ ಮಾರನೇ ದಿನವೇ ಜಗಜ್ಜಟ್ಟಿಗಳ ಕಾಳಗ ಶುರುವಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸುರಪುರದ ದರ್ಬಾರ್ ರಾಜವಂಶಸ್ಥರು ಜಾತ್ರೆ ಹಮ್ಮಿಕೊಂಡಿದ್ರು. ನಾನಾ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಜಗಜ್ಜಟ್ಟಿ ಮಲ್ಲರು ಕುಸ್ತಿಯಲ್ಲಿ ಕಾದಾಡಿ ಖದರ್ ತೋರಿಸಿದ್ದಾರೆ. ಕಳಸ ತಾಲೂಕಿನ ತೋಟದೂರಿನ ಕಗ್ಗನಳ್ಳ ಸುತ್ತಮುತ್ತಲಿನ ಮನೆ ಹಕ್ಕುಪತ್ರಗಳಿಗಾಗಿ ಕಳೆದ 20 ವರ್ಷಗಳಿಂದ ಹೋರಾಟ ನಡೆಸಿದ್ದಾರೆ. 77 ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ. 100ಕ್ಕೂ ಹೆಚ್ಚು ಮನೆಗಳು ಈ ಪಟ್ಟಿಯಿಂದಲೇ ಹೊರಗುಳಿದಿವೆ. ಕಳೆದ 20 ವರ್ಷದಿಂದ ಮನವಿ ಮಾಡಿ ರೋಸಿ ಹೋದ ಜನರು ಈಗ ಬೀದಿಗಿಳಿದಿದ್ದಾರೆ. ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ರಾತ್ರೋರಾತ್ರಿ ಬಿಜೆಪಿ ಸದಸ್ಯನನ್ನೇ ಅಪಹರಣ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಚೌಕಿ ಮಠದ ಕ್ರಾಸ್ ಬಳಿ ಫೋನ್ನಲ್ಲಿ ಮಾತನಾಡ್ತಾ ನಿಂತಿದ್ದ ವೇಳೆ ಕಿಡ್ನಾಪ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಕಾಂಗ್ರೆಸ್ ಮುಖಂಡರ ವಿರುದ್ಧ ಗಂಭೀರ ಆರೋಪವಿದೆ. ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಸ್ಕಾರ್ಪಿಯೋ ವಾಹನದಲ್ಲಿ ಬಂದ ಅಪರಿಚಿತರು ನಾಗೇಶನನ್ನ ಅಪಹರಣ ಮಾಡಿದ್ದಾರಂತೆ. ಘಟನಾ ಸ್ಥಳಕ್ಕೆ ಕಿತ್ತೂರು ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸ್ಥಳದಲ್ಲೇ ನಾಗೇಶ ಕಾರು ಹಾಗೂ ಆತನ ಚಪ್ಪಲಿ ಇರುವುದು ಬೆಳಕಿಗೆ ಬಂದಿದೆ. ನಾಗೇಶ್ ತಂದೆ ಸುರೇಶ್ ಕಿತ್ತೂರು ಠಾಣೆಗೆ ದೂರು ನೀಡಿದ್ದಾರೆ.